2 ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಚಿಕ್ಕ ಚಿಕ್ಕ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈಚೆ ಗೋಡಂಬಿ, ಬಾದಾಮಿ, ಇದು ದ್ರಾಕ್ಷಿ, ಇದು ಇನ್ನು ಸೀಡ್ಸ್ಗಳು. ಎಂಥ ಹೆಲ್ದಿ ರೆಸಿಪಿ ಅಂದರೆ ಹೇಳತ್ತಿರ್ದು. ನಾನು ಯಾವತ್ತೂ ವೆಜ್ನ ಇಷ್ಟು ಅನುಭವಿಸ್ಕೊಂಡು ತಿಂದಿರಲಿಲ್ಲ. ಇವತ್ತೇನೋ ಮಾಡಬೇಕು ಅಂತ ಆಸೆಯಾಗಿ ಮಾಡಿಕೊಂಡು ತಿಂತಾ ಇದ್ದೀನಿ. ಸ್ವಲ್ಪ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿದ್ರೆ ಮನೇಲಿ ಎಲ್ಲರಿಗೂ ಮಾಡ್ತಿರೋದು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ, ಲೇಟಾಗಿ ಎದ್ದೇಳೋಣ, ಬ್ರೇಕ್ಫಾಸ್ಟ್ ನಿಧಾನಕ್ಕೆ ಎದ್ಬಿಟ್ಟು ಮಾಡ್ಕೊಬೋದು ತಿಂಡಿನ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಹಾಗೆ ಇವತ್ತು ಕೂಡ ಹಾಗೆ ಸ್ವಲ್ಪ ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಹಾಗಾಗಿ ಒಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ. ಇದು ಅದಿತಿ ಪ್ರಭುದೇವ್ ಅವ್ರದ್ರ ವಿಡಿಯೋದಲ್ಲಿ ನಾನು ನೋಡ್ಕೊಂಡಿದ್ದು. ಅವರು ಪ್ಯೂರ್ ವೆಜ್ಜು, ನಾನು ನಾನ್ ವೆಜ್. ಯಾವಾಗಲೂ ನಾನು ಸಾಟರ್ಡೆ ಸಂಡೇ ಸ್ವಲ್ಪ ಇವಳು ಏನು ಕೇಳ್ತಾಳೆ ಅದು ಮಾಡ್ಕೊಡ್ತೀನಿ. ಮ್ಯಾಗಿ ಆಗಲಿ, ಪಾಸ್ತಾ ಆಗಲಿ ಅಂಥದ್ದು ಮಾಡ್ಕೊಡ್ತೀನಿ. ಇವತ್ತು ಸ್ವಲ್ಪ ಹೆಲ್ದಿಯಾಗಿ ರೆಸಿಪಿ ಮಾಡೋಣ ಅಂಥೇಳಿ. ಅದು ತುಂಬ ಚೆನ್ನಾಗಿತ್ತು. ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಮನೇಲಿ ಯಾವ ಫ್ರೂಟ್ಸ್ ಇರುತ್ತೆ ಅದು. ಇವಾಗ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ 2 ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 3 ಚಿಕ್ಕ ಚಿಕ್ಕ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈಚೆ ಗೋಡಂಬಿ, ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿ 4 ಹಂಗೆ ತಗೊಂಡಿದ್ದೀನಿ. ಹಾಗೆ ಒಂದು 8 ಬಾದಾಮಿ, ಇದು ದ್ರಾಕ್ಷಿ, ಇದು ಇನ್ನು ಸೀಡ್ಸ್ಗಳು. ಇದು ಪಂಪ್ಕಿನ್ ಸೀಡ್ಸ್. ನಿಜವಾಗ್ಲೂ ಇದ್ಯಾವ ಸೀಡ್ಸ್ ಅಂತ ಗೊತ್ತಿಲ್ಲ, ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ನಾನು ಯಾವಾಗಲೂ ಡ್ರೈ ಫ್ರೂಟ್ಸ್ ತೊಗೊಂಬರುವಾಗ ಇಷ್ಟು ತೊಗೊಬಂದ್ಬಿಡ್ತೀನಿ, ಬಟ್ ಇದು ಯಾವುದು ಅಂತ ನನಗೆ ಗೊತ್ತಿರಲ್ಲ. ಇದು ಸೂರ್ಯಕಾಂತಿ ಸೀಡ್ಸ್. ಒಟ್ಟಿನಲ್ಲಿ ನನಗೆ ಸರಿ ಗೊತ್ತಿಲ್ಲ. ಇದರಲ್ಲಿ ಒಂದು ಸೂರ್ಯಕಾಂತಿ ಬೀಜ ಇದೆ, ಪಂಪ್ಕಿನ್ ಸೀಡ್ಸ್ ಇದೆ, ಮತ್ತು ಇನ್ನು ಉಳಿದಿದೆ ಅದು ಒಂದು ಸೀಡ್ಸ್ ಇದೆ. ಹಾಗೆ ಇದೆಂತ ಮಗಳು? ಚಿಯಾ ಸೀಡ್ಸ್. ಇದು ಚಿಯಾ ಸೀಡ್ಸ್. ದ್ರಾಕ್ಷಿ ಮತ್ತು ಬಾದಾಮಿನ ರಾತ್ರಿನೇ ನೆನೆಸಿ, ರಾತ್ರಿ ನೀರಲ್ಲಿ ನೆನೆಸಿ ಆಮೇಲೆ ಹಾಕ್ಕೊಂಡಿದ್ರು ಅವರು. ನನಗೆ ಅದೆಲ್ಲ ಸ್ವಲ್ಪ ಅವೆಲ್ಲ ಇಷ್ಟ ಇಲ್ಲ ತಿನ್ನೋಕ್ಕೆ. ನನಗೇನೋ ಒಂಥರ ಹಿಂಸೆ ಅನಿಸುತ್ತೆ. ಹಾಗಾಗಿ ತಿನ್ನೋದನ್ನ ಇಷ್ಟಪಟ್ಟು ತಿಂದರೆ ಮೈ ಎತ್ತುತ್ತೆ ಅಂತಾರಲ್ಲ, ಹಾಗೆ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟು ಸೀಡ್ಸ್ ಇದೆಯಲ್ಲ, ಇದೆಲ್ಲನೂ ಈಗ ಫ್ರೈ ಮಾಡ್ಕೊಬೇಕು. ಎಣ್ಣೆ ಹಾಕ್ತಲ್ಲ, ಅದ್ರ ಟೇಸ್ಟೇ ಬೇರೆ ಇರುತ್ತೆ, ಇಲ್ಲಾಂದರೆ ಮೆತ್ತಿಗಿರುತ್ತೆ. ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ, ಬರೀ ಬಾಯಿಗೆ ಅದೇ ಸಿಕ್ತಂಗಾಯಿತು. ಹಾಗಾಗಿ ಈ ಸರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳಲ್ಲ, ಇದು ಡೈರೆಕ್ಟ್ ಹಾಗೆ 1 ಸ್ಪೂನ್ ಹಾಗೆ ಹಾಕ್ಕೊಳ್ತೀನಿ. ಮತ್ತು ಅವರು ಮೊಳಕೆ ಕಾಳುಗಳು ಹಾಕಿದರು. ನನಗೆ ಸ್ವಲ್ಪ ಮೊಳಕೆ ಕಾಳುಗಳು ಸ್ವಲ್ಪ ಇಷ್ಟ ಆಗಲ್ಲ. ಹೇಗಿದ್ರು ಅಡುಗೆಗಳಲ್ಲಿ ನಾವು ದಿನನಿತ್ಯ ತಿನ್ನಲ್ಲ ಅಂತ ಏನು ಅದು ಹಾಕ್ತಿಲ್ಲ, ಬರೀ ಇಷ್ಟು ಮಾತ್ರ ಹಣ್ಣು ಡ್ರೈ ಫ್ರೂಟ್ಸು ಸೇರಿ ಮಾಡ್ಕೊತಿರೋದು. ಹಾಗೆ ಬೆಲ್ಲದ ಪೌಡರ್ ತೊಗೊಂಡಿದ್ದೀನಿ. ಹೇಗಿದ್ರು ಪಪ್ಪ ಅಮ್ಮ ನನಗೆ ಕೊಟ್ಟು ಕಳಿಸಿದ್ರಲ್ಲ, ಕಲ್ಲರೆ ಮನೇಲಿ ಜಾಸ್ತಿ ಇದನ್ನೇ ಯೂಸ್ ಮಾಡೋದು, ಕಾಫಿಗೆಲ್ಲ ಜಾಸ್ತಿ ಕಲ್ಲರೆ ಮನೇಲಿ ಇದನ್ನೇ ಯೂಸ್ ಮಾಡೋದು. ಹಾಗಾಗಿ ನೀವು ಮಾಡ್ಕೊಳ್ಳಿ ಅಂತ ಕೊಟ್ಟು ಕಳಿಸಿದ್ರು. ಅವರು ಕಾಯಿ ತುರಿ ಹಾಕಿದ್ದು ನೋಡಿ ನನಗೆ ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಅನಿಸಿದ್ದು. ಸ್ವಲ್ಪ ಚಕ್ಕೆ ಪೌಡ್ರ್ ತೊಗೊಂಡಿದ್ದೀನಿ. ಇವಾಗ ನೋಡಿ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಆಯಿಲಿ ಥರ ಕಾಣಿಸ್ತಿದೆ, ಎಣ್ಣೆ ಹಾಕಿಲ್ಲ, ಹಾಗೆ ಫ್ರೈ ಮಾಡಿರೋದು ತವಾದಲ್ಲಿ. ಈಗ ಕಾಯಿ ತುರಿ ರೆಡಿ ಆಗಿದೆ. ಇವು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ, ಗೋಡಂಬಿ ಮತ್ತು ಬಾದಾಮಿನ. ನನ್ನ ಮಗಳು ನೋಡಿ ನನ್ನಷ್ಟು ಖುಷಿಯಲ್ಲಿ ಕಾಯ್ತಾ ಕೂತಿರೋದ ಎಲ್ಲನೂ. ಈಗ ನೋಡಿ, ಈಗ ಮಕ್ಳು ಇದೆಲ್ಲ ತಿನ್ನಲ್ಲ, ಆ್ಯಕ್ಚುಲಿ ಇಷ್ಟಪಡಲ್ಲ. ಬೇರೆ ಮಕ್ಳು, ಯಾಕೆ ನಮ್ಮ ಅಕ್ಕನ ಮಕ್ಕಳೇ ತಿನ್ನಲ್ಲ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಹೇಸಿಗೆ ಮಾಡ್ಕೊಂಡ್ಬಿಡ್ತಾರೆ, ಹಣ್ಣೆಲ್ಲ ಮೆತ್ತಗಾಗಿರುತ್ತಲ್ಲ. ಹಾಗಾಗಿ ನನ್ನ ಮಗಳು ಯಾವಾಗ ಕೊಡ್ತೀರಾ, ಹೊಟ್ಟೆ ಹಸಿತಿದೆ ಅಂತ ಹೇಳಿ ಕಾಯ್ತಾ ಕೂತಿದ್ದೆ. ಲಾಸ್ಟ್ ಟೈಮು ಮೊನ್ನೆ ಮಾಡ್ಕೊಂಡಾಗ ಅವಕಾಡೋ ಹಾಕ್ಕೊಂಡಿದ್ದೆ, ಚೆನ್ನಾಗಿತ್ತು. ಈ ಸರಿ ಹಣ್ಣು ಮಾಡೋದು ಫ್ರಿಜ್ಜಿಂದ ತೆಗೆದಿಡೋದು ಮರ್ತುಬಿಟ್ಟೆ ನಾನು. ಯಾಕಂದರೆ ಊರಿಂದ ಈ ಸರಿ ಬರುವಾಗ ಒಂದು 5-6 kg ತೊಗೊಬಂದಿದ್ದೆ. ಬಟ್ ಎಲ್ಲ ಒಂದೇ ಸರಿ ಹಣ್ಣಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು 3 ಎತ್ತಿಟ್ಕೊಂಡು ಉಳಿದು ಫ್ರಿಜ್ಜಿಗೆ ಇಟ್ಟಿದ್ದೆ. ಫ್ರಿಜ್ಜಿಗೆ ಇಟ್ಟರೆ ಹಣ್ಣಾಗಲ್ಲ ಬೇಗ. ಹಾಗಾಗಿ ನಂಗೆ ಎಷ್ಟೆಷ್ಟು ಬೇಕೋ ಅವಾಗ ಹೊರಗಡೆ ತೆಗೆದಿಟ್ಕೊಳ್ತೀನಿ. 2 ದಿನದಲ್ಲಿ ಹಣ್ಣಾಗ್ಬಿಡ್ತೀನಿ ನೀಟಾಗಿ. ಈ ನೆನ್ನೆ ರಾತ್ರಿ ಮೊನ್ನೆ ಎತ್ತಿಡೋದು ಮರ್ತುಬಿಟ್ಟೆ. ಹಾಗಾಗಿ ಇವಾಗ ತೆಗೆದಿಟ್ಟಿದ್ದೀನಿ, ಅದು ನಾಳೆ ಸಂಜೆಗೆ ಹಣ್ಣಾಗ್ಬಿಡುತ್ತೆ. ಹಾಗಾಗಿ ಅದು ಹಾಕ್ಕೊಟ್ಟಿಲ್ಲ. ನೀವು ಅದಿದ್ರೆ ಅದು ಹಾಕೊಬೋದು. ಬೇರೆ ಫ್ರೂಟ್ಸ್ ಏನಿದ್ರು ನೀವು ಹಾಕೊಬೋದು, ಇದೆ ಅಂತಲ್ಲ. ಬಟ್ ಇದಕ್ಕೆ ಮ್ಯಾಂಗೋ ಸಕ್ಕತ್ತಾಗಿರುತ್ತೆ, ತುಂಬ ಸ್ವೀಟ್ ಇದೆ. ಈಗ ನನ್ನ ಮಗಳು ಹಾಕಿ ಎಲ್ಲ ಮಿಕ್ಸ್ ಮಾಡುತ್ತಂತೆ, ಚೆನ್ನಾಗಿರುತ್ತೆ. ಹಣ್ಣೆಲ್ಲ ಸ್ವಲ್ಪ ಮೆತ್ತೆ ಇರುತ್ತೆ. ದ್ರಾಕ್ಷಿ ಮೆತ್ತಿಗೂ ಇರಲ್ಲ, ಗಟ್ಟಿಗೂ ಇರಲ್ಲ, ಏನೋ ಒಂಥರ ಅಗ್ದಂಗೆ ಫಿಂಗಮ್ ಅಗ್ದಂಗೆ ಆಗುತ್ತೆ ಒಂದೊಂದ್ಸರಿ. ಅದು ಇದನ್ನು ಈಗ ಫ್ರೈ ಮಾಡಿರ್ತೀವಲ್ಲ, ಇದೊಂಥರ ಚೆನ್ನಾಗಿರುತ್ತೆ. ಅದು ಫ್ರೈ ಮಾಡುವಾಗಲೇ ಘಮ ಅಂತಿತ್ತು, ಇನ್ನೂ ಒಂಥರ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಷ್ಟೇ ಸೋರೆಕಾಯಿ ಪಲ್ಯ ರೊಟ್ಟಿ ಮಾಡುವಾಗ ಸೋರೆಕಾಯಿದು ಬೀಜ ಎಲ್ಲ ತೆಗೆದಿಟ್ಕೊಂಡು ಮತ್ತು ರೊಟ್ಟಿ ತಟ್ಟಿದ ತವದಲ್ಲೇ ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿ ಬಂದಿರ್ತೀನಿ. ಚೆನ್ನಾಗಿ ಫ್ರೈ ಆಗಿರುತ್ತೆ. ಚಿಯಾ ಸೀಡ್ಸ್ 1 ಸ್ಪೂನ್. ಓಕೆ, ಸಾಕು. ಈಗ 1 ಸ್ಪೂನಷ್ಟು ಬೆಲ್ಲದ ಪೌಡರ್. ಇದು ಎಷ್ಟು ಹಾಕಿದ್ರೂ ಸ್ವೀಟ್ ಆಗಲ್ಲ, ಬಟ್ ಸಾಕು ನೋಡಿ. ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಕೆಲವೊಂದು ಗಟ್ಟಿ ಇರುತ್ತೆ, ಕೆಲವೊಂದು ಕಟುಮ್ ಅನ್ನುತ್ತೆ, ಕೆಲವೊಂದು ಫ್ರೈ ಆಗಿರುತ್ತೆ, ಕೆಲವೊಂದು ಮೆತ್ತಗಿರುತ್ತೆ. ಒಂಥರ ಈಗ ದೇವಸ್ಥಾನಗಳಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾರಲ್ಲ, ಆ ಥರ ಇದೆ. ಬಟ್ ಅದನ್ನು ನಾನು ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ ದೇವಸ್ಥಾನದಲ್ಲಿ. ಸೆಕೆಂಡ್ ಟೈಮ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಸ್ವಲ್ಪ ಲೇಟಾಗಿ ಎದ್ದು ಈಚೆ ಬ್ರೇಕ್ಫಾಸ್ಟ್ ಆಯಿತು, ಮತ್ತು ಹೆಲ್ದಿ ರೆಸಿಪಿ ಆಯಿತು. ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ನೀವು ಇದೊಂದು ತಿಂದರೆ ಸಾಕು. ಇದರಲ್ಲಿ ಎಲ್ಲ ಥರದ್ದು ಇರುತ್ತೆ. ತಿಂದರೆ ಇವತ್ತೇನು ಹೆಂಗಿದೆ ಸಂಡೇ ಎಲ್ಲ ಬೇರೆ ಸ್ಪೆಷಲ್ ಮಾಡಿಕೊಂಡು ಹಾಳು ಮುಳು ತಿನ್ಬೋದು. ಆಮೇಲೆ ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು. ಈಗ ಬಾಯಿಗೆ ಹಾಕ್ಕೊಂಡ್ರೆ ನನ್ನ ಮಗಳು ನೋಡಿ, ನನ್ನ ಮಗಳದ್ದು ಬೌಲ್ ರೆಡಿ ಇದೆ.
ತುಂಬ ಚೆನ್ನಾಗಿದೆ. ಹೇಳಿ ಹೇಗಿದೆ ಅಂತ ತಿಂದು. ಮ್ಯಾಂಗೋ ಜಾಸ್ತಿ ಹಾಕಿದ್ರು. ಮ್ಯಾಂಗೋ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಾನು ಜಾಸ್ತಿ ತೊಗೊಬಂದ್ರೆ ತುಂಬ ಜಾಸ್ತಿ ತೊಗೊಬಿಟ್ಟು ಬರಲ್ಲ ನಾನು. ಹಾಗಾಗಿ ತೊಗೊಂಬರೋದನ್ನೇ ಹಣ್ಣಾಗಿರೋ ತೊಗೊಬಂದು ಅದು 2 ದಿನದಲ್ಲಿ ಖಾಲಿ ಆಗಿಬಿಡ್ಬೇಕು. ಹಾಗೆ ತೊಗೊಬಿಟ್ಟು ಬರ್ತೀನಿ ನಾನು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ME Pro Act ಪ್ರಾಡಕ್ಟ್ನ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಕಿಟ್ಟಲ್ಲಿ ಬರೋ ರೇಡಿಯನ್ಸ್ ಸಿರಮ್ ಆಗಲಿ ಮತ್ತು ವೈಟಮಿನ್ C ಮತ್ತು ಫೇಸ್ ವಾಶ್, ಇದರಿಂದ ನನಗೆ ಸ್ಕಿನ್ ಸಮಸ್ಯೆ ಕೂಡ ಕಡಿಮೆ ಆಗಿದೆ. ಹಾಗೆ ಡಾರ್ಕ್ ಸರ್ಕಲ್ ಕೂಡ ತುಂಬ ಕಡಿಮೆ ಆಗಿದೆ. ಮತ್ತು ಇದು ಹೆಚ್ಚು ಆಸಕ್ತಿ ಇದ್ದವರು ತಗೊಬೇಕು ಅಂತ ಇದ್ದವರು ನಾನು ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ಬರೀ ಗರ್ಲ್ಸ್ಗೆಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಸಿಗುತ್ತೆ. ಬಟ್ ಈ ಸರಿ ಮಾತ್ರ ಅಮ್ಮ ತುಂಬ ಚೆಂದ ಕಾಯಿಸಿದ್ದಾರೆ. ಹಾಗೆ ಅದೊಂದು ಬಾಕ್ಸು ಮತ್ತು ಇದೊಂದು ಬಾಕ್ಸ್. ಆ್ಯಕ್ಚುಲಿ ಆ ಒಂದು ಬಾಕ್ಸ್ ಖಾಲಿ ಆಯಿತು. ಬರೀ ತುಪ್ಪದ ಬಾಳೆಹಣ್ಣು ಮಾಡ್ಕೊಂಡೆ ತಿಂದಿದ್ದಾಯಿತು. ಕರೆಕ್ಟ್ 3-4 ದಿನ ಬಂತು. ಇದು ಅದೇ ಥರ ತುಪ್ಪದ ಬಾಳೆಹಣ್ಣು ಅದು ಇದು ಮಾಡ್ಕೊಂಡು ತಿಂದರೆ ಒಂದು 6 ಡೇಸ್ ಬರುತ್ತೆ. ಇದು ಖಾಲಿ ಆದರೆ ಮತ್ತೆ ಕಲರಿಗೆ ಹೋಗೋದು ನಾನು ಯಾವಾಗಲೂ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಇಟ್ಕೊಬೇಕು, ಮೇಂಟೈನ್ ಮಾಡಬೇಕು. ಇದನ್ನು ಮಾತ್ರ ಇಷ್ಟ ಆಗಂಗೆ ಕಾಯಿಸಿದ್ರೆ ಮಾತ್ರ ತಿಂದು ಮುಗಿಸ್ಬಿಡ್ತೀನಿ. ಇಲ್ಲಾಂದರೆ 6 ತಿಂಗಳಾದರೂ ಇದು ಹಿಂಗೆ ಇರ್ತದೆ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಜೋರು ಗಾಳಿ ಬರ್ತಾ ಇದೆ. ಇನ್ನೇನು ಮಳೆ ಬರೋಂಗಾಗಿದೆ. ಎಲ್ಲ ಮಕ್ಕಳು ಇಲ್ಲಿ ಆಟ ಆಡ್ತಿದ್ದರು, ಓಡ್ತಾ ಇದ್ದಾರೆ. ನೋಡಿ ಮೋಡ. ಮೊನ್ನೆ ರಾತ್ರಿ ಮಳೆ ಬಂತು, ಎಷ್ಟು ಜೋರಿತ್ತು ಗೊತ್ತಾ. ಏನೋ ಒಂಥರ ಸೌಂಡ್ ಬರ್ತೀವಿ. ನಾನೇನು ಭೂಕಂಪ ಆಗೋಗ್ಬಿಡುತ್ತೇನೋ ಅಂತ ಎದ್ಕೊಂಡ್ಬಿಟ್ಟೆ. ಬಾ ಮಗಳಲ್ಲಿ ನಮ್ಮ ಪುಟಾಣಿಗೆ ಊಟ ಹಾಕಿದ್ದೀನಿ. ಬೇಗ ಊಟ ಮಾಡ್ಕೊಂಡು ಈಗೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡ್ತೀವಿ. ನನ್ನ ಮಗಳು ಈಗಷ್ಟೇ ಭರತನಾಟ್ಯ ಮುಗಿಸ್ಕೊಂಡು ಬಂತು. ಓ ಮಳೆ ಬರ್ತಾ ಇದೆಯಲ್ಲ ಬಂಗ್ರೆ. ಮಳೆ ಒಳಗೆ ಸೇರ್ಕೊಳ್ಳೋಣ. ಬಾ. ಅದನ್ನು ತಗೊಂಡು ಬರಬೇಕು ಬಾಲ್. ಏಯ್ ನಡೆ, ನೀನು ಬಾಲ್ ಬೇರೆ ಸೇರಿಸ್ತೀನಿ ಒಳಗೆ. ನಿನಗೆ ಬೇಡ ಇದು. ಬಾ ಮಗಳು, ಒಳಗು ಪುಟ್ಟಣಿ. ಬಾ ಬೆಡ್ಡಿಗೆ ಹೋಗು, ಬೆಡ್ಡಿಗೆ. ಹೇಳಿದ ಮಾತು ಕೇಳುತ್ತೆ. ನಾನು ಒಬ್ಬಳೇ ಇದ್ದಾಗ ಎದ್ರುಕೊಳ್ಳುತ್ತೆ, ಅದ್ರ ಅಪ್ಪ ಇದ್ದಾಗ ಎದ್ರುಕೊಳ್ಳೋದು. ಅವ್ರ ಅಪ್ಪ ಇದ್ದಾಗ ಬಾಲ್ ಬಿಸಾಕ್. ಬಾ ಪುಟ್ಟಣಿ, ಬಾಲ್ ಬೇಡ. ಬಾಮ ಬಾ ಪುಟ್ಟಣಿ, ಒಳಗೆ ಬಾ. ಮಳೆ ಬರ್ತಿದೆ ಪುಟ್ಟಣಿ, ಬಾ ಬೇಗ. ಅದು ಗಾಳಿಲ್ಲ, ಬಾಲ್ ಆಚೆ ಈಚೆ ಹೋಗ್ತೈತೆ ಅದಕ್ಕೆ. ಎಂತ ಮಜಾನೇ ಇಲ್ಲ. ಡೋರ್ ಹಾಕು. ಆ ಬಾಲ್ ಹಂಗೆ ಕಿಕ್ ಮಾಡು ಮಗಳು. ಬಾಲ್ ಹಂಗೆ ಕಿಕ್ ಮಾಡೆ ಮಗಳು. ಹೋಗು ಬೆಟ್ಟಿಗೆ ಹೋಗಿ ಇವಾಗ. ಓ ಅಕ್ಕ ತಂಗಿ, ಏನು ಇವಳು ಮಳೆ ಬಿಡ್ತಾಯಿಲ್ಲ, ಇದು ಬಾಲ್ ಬಿಡ್ತಾಯಿಲ್ಲ. ಪುಟ್ಟಾಣಿಗೆ ಬೀಳುತ್ತೆ ಬಾಲೆಲ್ಲ ತಗೊಬಂದ್ರೆ. ಅದಕ್ಕೆ ಯಾಕೆ ಹಿಂಗೆ ಆಗ್ತಿದ್ದಲೇ. ಮಜಾ ಬರುತ್ತೆ. ಆಮೇಲೆ ಶೀತ ಕೆಮ್ಮು ಎಲ್ಲ ಬರುತ್ತೆ. ಬಾ ಮಗಳು, ಕಾಲು ಹೊಡ್ಸಿ. ಎಷ್ಟು ಸರಿ ಹೇಳ್ತೀರಿ ನಿನಗೆ? ಹೇಳಿದ ಮತ್ತೆ ಕೇಳಬೇಡ ಅಂತ. ಹೇಳಿದ ಮತ್ತೆ ಕೇಳು. ನೋಡಿ ಇವತ್ತು ಭಾನುವಾರ ಅಲ್ವಾ, ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಜೋಡಿಸ್ಕೊಂಡು. ಕ್ಲೀನ್ ಮಾಡುವಾಗ ಇಬ್ಬರು ಅಳ್ತಾ ಕೂತ್ಕೊಳ್ತಾರೆ. ಹೇಳು ಮಗಳ. ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡೆಯ ಮುಡಿಗೆಂದು ತಾಳೆ ತಾಳಿದವೋ. ತಾಯಿ ಚಾಮುಂಡೆನ ಪೂಜೆಗೆಂದು ತಾಯಿ ಚಾಳಿದವೋ. ತಿಂಗಳು ಬೆಳಗಿದವು, ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ. ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ. ತಾಯಿ ಚಾಮುಂಡೆನ ಕರೆಕ್ಟಾ? ತಾಯಿ ಚಾಮುಂಡಿಯ ಪೂಜೆಗೆಂದು ತಾಯಿ ತಾಯಿತಳೋ. ಬಾಳೆ ಬಾಗಿದವೋ. 2 ತಿಂಗಳು ಮೇಲೆ 2.5 ತಿಂಗಳು ಮೇಲೆ ನಾಯ್ಡು ಹೋಟೆಲಿಂದ ಪಾರ್ಸಲ್ ತಗೊಂಡಿದ್ವಿ. ನನ್ನ ಮಗಳು ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದೆ. ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮತ್ತು ಇದು ಕೋಲಾಪುರಿ ಅಂತ ತುಂಬ ಚೆನ್ನಾಗಿರುತ್ತೆ. ಪರೋಟ ಅಂಥದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಪರೋಟ ಅಷ್ಟು ಲೈಕ್ ಮಾಡಲ್ವಲ್ಲ, ಹಾಗಾಗಿ ವೈಟ್ ರೈಸ್ಗೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮಾತ್ರ. ಲಾಸ್ಟ್ ಟೈಮ್ ತೊಗೊಬಂದಾಗ ತುಂಬ ಇಷ್ಟ ಆಯಿತು, ಹಾಗಾಗಿ ಈ ಸರಿನೂ ತರಿಸಿದ್ದೀನಿ. ನನಗೂ ಇಷ್ಟ ಆಯಿತು. ಚೆನ್ನಾಗಿದೆ ಮಗಳ. ಓಕೆ, ಬಾಯಲ್ಲಿ ನೀರು ಬರ್ತಾ ಇದೆ. ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.